ಸದಾಶಿವಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಪ್ರತಿ ಹುಟ್ಟಿನಲ್ಲೊಂದು ಶಕ್ತಿ ಇದೆ. ಪ್ರತಿ ಹುಟ್ಟಿಗೊಂದು ಅರ್ಥವಿದೆ, ಅನರ್ಥ ಇಲ್ಲವೇ ಇಲ್ಲ. ನಾವು ಮಾಡೋದು ಅನರ್ಥ. ಕ್ರೋಧ, ವಿಕೃತವಾಗಿ, ಮದೋನ್ಮತ್ತರಾಗಿ, ಇಲ್ಲ ನಿರಾಸೆಗೊಳಗಾಗಿ, ಇಲ್ಲ ದುರಾಸೆಗೊಳಗಾಗಿ ಏನೋ ಮಾಡ್ಕೊಬಿಟ್ಟು ಭಗವಂತನನ್ನ, ಪ್ರಕೃತಿಯನ್ನ, ಸುತ್ತಮುತ್ತಲಿರೋರನ್ನ ದ್ವೇಷಿಸೋದು ಇಲ್ಲ ದೂಷಿಸೋದು. ಒಂದು ದ್ವೇಷಿಸ್ತೇವೆ ಇಲ್ಲ ದೂಷಿಸ್ತೇವೆ. ನೋಡಿ ಮಾಡ್ಬಿಟ್ಟ. ನಮ್ಮ ಆಸೆಗಳು ದೊಡ್ಡದಿದ್ರೆ ನಾವು ಅಂದ್ಕೊಂಡಷ್ಟು ಅವನಿಗೆ ಕೊಟ್ಟು ಬಿಡ್ತಾನ. ನಾನು ಪ್ರೀತಿಸಿದಷ್ಟು ಅವನು ಪ್ರೀತಿಸ್ಬೇಕು ಅಂತಿಲ್ಲ, ನಾನು ಬಯಸಿದಷ್ಟು ಅವನು ಕೊಡಬೇಕು ಅಂತಿಲ್ಲ. ನಾವು ಹಾಗೆ ಪ್ರತಿ ಹುಟ್ಟಿಗೆ ಒಂದು ಅರ್ಥವಿದೆ ಮಕ್ಕಳೇ. ಅವನ ಅರ್ಥ ಇಟ್ಟೇ ಕಳಿಸಿರೋದು. ಭಗವಂತ ಮಾತ್ರ ಅನರ್ಥವಿಟ್ಟಿಲ್ಲ. ನಾವು ಅನರ್ಥದಲ್ಲಿ ಬದುಕ್ತಿದ್ದೇವೆ, ಅಪಾರ್ಥದಲ್ಲಿ ಬದುಕ್ತಿದ್ದೇವೆ. ನಮ್ಮ ಜೀವನವೇ ಅಪಾರ್ಥ. ಅದಕ್ಕೆ ಕೋಟ್ಯಾಂತರ ಜನ ನರಳುತ್ತಿರೋದೇನೆಂದ್ರೆ ಅಪಾರ್ಥಗಳಲ್ಲಿ. ಬಿಡು, ಇದು ಸರಿ ಇಲ್ಲ, ಅದು ಸರಿ ಇಲ್ಲ, ಈ ಸಿಸ್ಟಮ್ ಸರಿ ಇಲ್ಲ, ಈ ವ್ಯವಸ್ಥೆ ಸರಿ ಇಲ್ಲ, ಈ ವ್ಯಕ್ತಿ ಸರಿ ಇಲ್ಲ, ಕುಟುಂಬ ಸರಿ ಇಲ್ಲ, ಹೆಂಡತಿ ಸರಿ ಇಲ್ಲ, ಗಂಡ ಸರಿ ಇಲ್ಲ, ಈ ರೀತಿ. ದ್ವಿತೀಯ ತಿಥಿ ಹುಟ್ಟಿದವರು ನಿಜ ಹೇಳ್ತಾನೆ, ಆದಷ್ಟು ಅಂದವಾಗಿರೋದಕ್ಕಿಂತ ಆನಂದವಾಗಿರಲು ಬಯಸುತ್ತಾರೆ. ಅಂದ ಬೇರೆ, ಆನಂದ ಬೇರೆ. ಅಂದ ಏನು ಗೊತ್ತರ, ಸ್ಟೇಟಸ್. ಹೀಗೆ ಇರಬೇಕು, ನಮ್ಮನ್ನೆಲ್ಲರೂ ನೋಡಬೇಕು, ನಾವು ಇದು, ನಾವು ಅದು ತುಂಬ ಭಾರ ಮಕ್ಕಳೇ. ನಮ್ಮನ್ನು ಯಾರು ನೆನ್ಪಿಟ್ಕೋತಾರೆ? ನಮ್ಮ ಸ್ಕೂಲ್ ಡೇಸ್ನ ಸ್ನೇಹಿತರಿಗೆ ನಾವು ನೆನಪಿಲ್ಲ. ಕಾಲೇಜ್ ಡೇಸು ಇನ್ನೊಂದು. ಲಾಸ್ಟ್ ಕಂಪ್ನಿಲಿ ಕೆಲಸ ಮಾಡ್ತಿದ್ದೆ, ಅವ್ರಿಗೆ ನಾನು ನೆನಪೇ ಇಲ್ಲ. ನೀವು ನಂಬೋಲ್ಲ, ನಂದೊಂದು ದೊಡ್ಡ ಕಂಪ್ನಿಲಿ ಕೆಲಸ ಮಾಡಿ ಹೊರಗಡೆ ಬಂದೆ. ಮಾರನೇ ದಿನ ಗೇಟಲ್ಲಿ ಏನೋ ಒಂದು ಡಾಕ್ಯುಮೆಂಟೇಶನ್ ಮಿಸ್ ಆಗಿತ್ತು, ಕಲೆಕ್ಟ್ ಮಾಡಬೇಕಿತ್ತು. ಯಾವಾಗ ಹೊಡೆದ್ರು ಸೆಲ್ಯೂಟ್ ಹೊಡೆಯೋನು. ನಾನು ಹೋದಾಗ, ಸಾರ್ ನೀವು ಸರ್ ಆ ಪೊಸಿಷನ್ ತಕ್ಕಂತೆ ಏನು ರಾಜಮರ್ಯಾದೆ, ಕ್ಯಾಂಟೀನ್ಗೆ ಹೋಗ್ಬಿಟ್ರೆ ಅಂತೂ ಕೇಳಬೇಡಿ. ನಾನು ಬಂದಿದ್ದೀನಿ ಅಂದ್ರೇ ಸಾಕು. ಸ್ಪೆಷಲ್ ಫ್ರೂಟ್ ಸಲಾಡ್ ಅಂತೆ, ಅದಂತೆ ಇದಂತೆ ಅಂತ ಹೇಳಿಬಿಟ್ಟು ಅಡ್ಮಿನ್ ಅಂತೆ ಗಾಡಿ ರೆಡಿ ಮಾಡೋದೇನು ಏನಿರಲಿಲ್ಲ. ರಾಜವೈಭೋಗ, ಅದರ ಗದ್ದೆ ಬೇರೆ. ನೆಕ್ಸ್ಟ್ ವೀಕು ನೆಕ್ಸ್ಟ್ ಡೇನೋ ಹೋಗ್ತೇನೆ, ಏನೋ ಒಂದು ಡಾಕ್ಯುಮೆಂಟ್ ಮಿಸ್ ಆಗಿತ್ತು, ಬೇಕಿತ್ತು. ಸೆಕ್ಯೂರಿಟಿ, ನೋ ಸರ್, ಯು ಆರ್ ನಾಟ್ ಎಂಪ್ಲಾಯ್, ಸ್ಟ್ಯಾಂಡ್ ದಟ್. ಏನು ಮಾತಾಡಲಿಲ್ಲ. ಡಿಡ್ ಯು ಟೇಕನ್ ಪ್ರಿಯರ್ ಅಪಾಯಿಂಟ್ಮೆಂಟ್ ಅಂತಾನೆ. ಸರಿ, HR ಫೋನ್ ಮಾಡು. ಅಡ್ಮಿನ್ ಫೋನೇ ತೆಗಿತಿಲ್ಲ ಅವರು. ಮೆಸೇಜ್ ಆಗ್ತಾನೆ, ರಿಪ್ಲೈ ಕೂಡ ಇಲ್ಲ. ಒಂದು 3 ಗಂಟೆ ಕಾಯ್ತೇನೆ, ನೀವು ನಂಬೋಲ್ಲ. ನಾನು ಅಷ್ಟು ದಿನ ಅಂದ್ಕೊಂಡಿದ್ದೆ ಏನು ಗೊತ್ತಾ, ನನ್ನಿಂದಲೇ ಸಿಸ್ಟಮ್ ನಡೀತಿದೆ ಅಂತ. ನೈ ಚಲ್ ರಹ ಹೈ. ನನ್ನ ಜೊತೆ ಕೊಲೀಗ್ಸು, ಕೆಳಗಡೆ ಕೆಲಸ ಮಾಡ್ತಿದ್ದವರು, ನೀವು ನಂಬಲ್ಲ, ಎಷ್ಟೋ ಜನ ಒಂದು ಇನ್ಕ್ರಿಮೆಂಟ್ ನೀವು ಹೇಳಿ, ಒಂದು ಪ್ರಮೋಷನ್ ನೀವು ನೋಡಿ ಅಂತಿದ್ದವರು ತಿರುಗಿ ಕೂಡ ನೋಡ್ತಿಲ್ಲ. ಜಸ್ಟ್ ಅಲ್ಲೇ ಆ ಒಂದು ವರಾಂಡದಲ್ಲಿ ನೋಡ್ತಾ ಇದ್ದಾನೆ. ಅಲ್ಲವೇ ಅಷ್ಟೇ. ಯು ಆರ್ ಎಕ್ಸಿಟ್. ಸಿಸ್ಟಮ್ ಎಕ್ಸಿಟ್ ಅಂದ್ರೆ ಯು ಆರ್ ಔಟ್ ಆಫ್ ಸೈಟ್, ಔಟ್ ಆಫ್ ಮೈಂಡ್. ಒಂದೇ ದಿನ ನಿನ್ನಿಂದ ನಮಗೆ ಅವಶ್ಯಕತೆ ಇಲ್ಲ. ಇಲ್ಲ, ನೀನೇನು ಮಾಡಲ್ಲ ನಮಗೆ. ನಂಬಲ್ಲ. ಕಡಿಮೆ ಅಂದರೂ ಒಂದು ದಿನಕ್ಕೆ 5,000 ಮೇಲ್ಸ್ ಬರೋದು. ಕಡಿಮೆ ಅಂದರು. ಒಬ್ಬ ವ್ಯಕ್ತಿ ನನಗೆ ಸಿಗ್ತಾರೆ. ಒಂದು ಬಾಂಬೆ ಒಂದು ಸಣ್ಣ ಮೀಟಿಂಗು, ತುಂಬ ದೊಡ್ಡ ಮೀಟಿಂಗು, ಅದ್ರಲ್ಲಿ ನಾನು ಇರ್ತೇನೆ. ಒಬ್ಬರು ಬರ್ತಾರೆ, ಕೃಷ್ಣಮೂರ್ತಿ ಅಂತ ಬರ್ತಾರೆ, ಇನ್ನೂ ಮರ್ತಿಲ್ಲ. ರವಿ ಹೇಗಿದ್ದೀರಿ ಅಂತ ನೋಡ್ತಾನೆ. ನಾನು ಅವ್ರ ಕೆಳಗಡೆ ಕೆಲಸ ಮಾಡ್ತಿದ್ದಾನೆ. ಸಾರಿ ಸರ್, ಹೇಗಿದ್ದೀರಿ, ಬನ್ನಿ ಅಂತ ಮಾತಾಡಿ ಒಂದು ಪುಟ್ಟದಾಗಿ ಅವರೇನೋ ನಾವೇನೋ ಒಂದು ಜ್ಯೂಸ್ ತೊಗೊಂಡು, ಹೇಗಿದ್ದೀರಿ ಸರ್, ಮರ್ತು ಬಿಟ್ರಿ ರವಿ? ಇಲ್ಲ ಸರ್, ಬ್ಯುಸಿ ಅಲ್ವಾ ಅಂತ. ಅವರು ಒಂದು ಬೆಂಗಳೂರಿನ ಯಾವ ಸ್ಥಾನ ಅಂದರೆ ಲೆಕ್ಕ ಹಾಕೊಳ್ಳಿ. ಬೆಂಗಳೂರಿನ ಕಮ್ಮನಹಳ್ಳಿನಲ್ಲಿ ಒಂದು ಬ್ರ್ಯಾಂಚು. ಆ ಕಮ್ಮನಹಳ್ಳಿಗೆ ಒಂದು ಬ್ರ್ಯಾಂಚು. ಆ ಬ್ರ್ಯಾಂಚಲ್ಲಿ ಅವ್ರ ಅಸಿಸ್ಟೆಂಟ್ ಮ್ಯಾನೇಜರ್. ಅವ್ರ ಕೆಳಗಡೆ ನಾನೊಂದು ಅಸೋಸಿಯೇಟ್ ಆಗಿ ಕೆಲಸ ಮಾಡ್ತಿದ್ದೆ.
ದೇವರ ದಯ, ಆ ತಾಯಿ ವಾಗ್ದೇವಿ ದಯ ಎಲ್ಲಿಗೋ ಕರ್ಕೊಂಡು ಹೋಯ್ತು. ಈ ಕೃಷ್ಣನ್ ಸಾರ್, ಕೃಷ್ಣಮೂರ್ತಿ ಸಾರ್ ಇರ್ತಾರೆ ಅವತ್ತು. ನಾನೊಂದು ಮೇಲ್ ಮಾಡಿದ್ದೆ. ಮೇಲಾ? ನನಗೇನಕ್ಕೆ ಸರ್ ಅಂತ. ಇಲ್ಲ, ನೀವು ರೆಕಮೆಂಡ್ ಮಾಡಬೇಕಿತ್ತು, ನಂದು ಹಾಗೆ ಒಂದು ಪ್ರಮೋಷನ್ನು ಪೊಸಿಷನ್ ನೀವು ಹೇಳಿದ್ರೆ ಆಗುತ್ತೆ ಅಂತ. ನಾನು ಹೇಳಿದ್ರೆ ಯಾವಾಗ ಮಾಡಿದ್ದೆ? ಇಲ್ಲ, 2 ಸಲ ಮಾಡಿದ್ದೆ, ಚೆಕ್ ಮಾಡಿದ್ದೆ, ಹಾಗೆ ಈಗ ಅಂತಾನೆ. ಒಂದಿನಕ್ಕೆ 5,000 to 6,000 ಮೇಲ್ಸ್ ಚೆಕ್ ಮಾಡ್ತಾನೆ. ಸುಮಾರು ಒಂದು 11 ತಿಂಗಳಾಗಿದೆ ಅವ್ರು ಮೇಲ್ ಮಾಡಿರೋದು. ರಿಪ್ಲೈ ಮಾಡೋಕ್ಕೂ ನಂಗೆ ಟೈಮ್ ಇಲ್ಲ. ಏನೋ ಪರ್ಸ್ನಲ್ ಇರುತ್ತೆ, ಕೃಷ್ಣಮೂರ್ತಿ ಅವರಲ್ಲ, ಸೋ ಮೆನಿ ಮೇಲ್ಸ್ ಬರ್ತಲೇ ಇರುತ್ತೆ, ಇಂಪಾರ್ಟೆಂಟ್ ಮೇಲ್ಸ್ ಟ್ಯಾಗ್ ಮಾಡಿಬಿಟ್ಟಿರ್ತವೆ. ನೋಡ್ತಾನೆ, ಅದರಲ್ಲಿ ಸಾರಿ ನಾ ಮಾತಾಡ್ತಾನೆ. ಆದರೂ ಒಂದು ಮಾತು ಹೇಳ್ತಾನೆ, ಐ ಕೆನಾಟ್ ಇನ್ವಾಲ್ವ್ ಡೇ ಟು ಡೇ ಆಪರೇಷನ್ಸ್ ಬಿಕಾಸ್ ಯು ಆರ್ ಇನ್ ಒನ್ ಸ್ಮಾಲ್ ಬ್ರಾಂಚ್ ಸಮ್ವೇರ್. ನಾನು ನಿಂತಿರುವ ಜಾಗ ಸ್ಥಾಯಿ ಬೇರೆ ಎಲ್ಲಿಯೋ ಇದೆ. ಅವ್ರ ಮುಂದ್ಗಡೆ ಕೈ ಕಟ್ಟಿ ಅವ್ರ ಕ್ಯಾಬಿನ್ ಒಳಗಡೆ ಹೋಗ್ಲಿಕ್ಕೂ ನಮಗೆ ಅನುಮತಿ ಇಲ್ಲದಂತ ಒಂದು ಸಮಯ ಇವತ್ತು ಆ ವ್ಯಕ್ತಿ ಕಾಯ್ತಾರೆ. ಸುಮಾರು 7-8 ತಿಂಗಳುಗಳ ಮೇಲ್ ಬಾಕ್ಸ್ ಅಲ್ಲಿ ಬಿದ್ದಿದೆ, ಸಮಯ ಇಲ್ಲ. ಅವ್ರಿಗೆ ನಾನು ರೆಕಮೆಂಡ್ ಮಾಡೋ ಹಾಗೂ ಇಲ್ಲ. ಇಟ್ಸ್ ಆಲ್ರೆಡಿ ಹೈರಾರ್ಕಿನಲ್ ಡಿಸಿಷನ್ ಮಾಡಿರ್ತಾನೆ. ದೆನ್ ಐ ಆಮ್ ಎನ್ಫೋರ್ಸಿಂಗ್. ಒಂದು ಮಾತು ಅವ್ರ ಮುಂದ್ಗಡೆ ಹೇಳಿದೆ, ಪ್ಲೀಸ್ ಲುಕ್ ಇನ್ ಟು ಇಟ್ ಅಷ್ಟೇ. ಇಲ್ಲ, ನೀವು ಬೇರೆ ಇನ್ನೇನಾದರೂ ಆಗ್ಲಿಕ್ಕೆ ನಾಟ್ ಅಂತ ಹೇಳಿದೆ, ನೇರವಾಗಿ ಹೇಳಿದೆ. ನಾನು ಇನ್ವಾಲ್ವ್ ಆಗ್ಲಿಕ್ಕಾಗೋಲ್ಲ. ನೋಡಿ, ದೈವ ನಿರ್ಣಯ. ಅದಕ್ಕೆ ಹೇಳ್ತಿರ್ತಾನೆ ಮಕ್ಕಳೇ, ಅಂದವಾಗಿರೋದು ಬೇರೆ, ಆನಂದವಾಗಿರೋದು ಬೇರೆ. ಈ ಅಂದದ ಹಿಂದ್ಗಡೆ ಹೋಗಿ ಆ ವ್ಯಕ್ತಿ ಅಲ್ಲೇ ನಿಂತು ಬಿಟ್ರು. ನಾನು ಆನಂದವಾಗಿರ್ಲಿಕ್ಕೆ ಬಯಸಿದ್ದೆ, ಭಗವಂತ ಎಲ್ಲೋ ಕರ್ಕೊಂಡು ಬಂದು ನಿಮ್ಮ ಪಾದದ ಹತ್ರ ನಿಲ್ಲಿಸ್ಬಿಟ್ಟ. ದಟ್ ಇಸ್ ಆಲ್. ಈ ದ್ವಿತೀಯದಲ್ಲಿ ಹುಟ್ಟಿದವರು ಆದಷ್ಟು ಇರುವ ಆನಂದವನ್ನ ತುಂಬಾ ಬಯಸ್ತೀರ ನೀವು. ಖಂಡಿತ ದ್ವಿತೀಯ ತಿಥಿ, ಅದು ಕೃಷ್ಣ ಪಕ್ಷ ಇರ್ಬೋದು, ಶುಕ್ಲ ಪಕ್ಷ ಇರ್ಬೋದು, ಬ್ಯೂಟಿಫುಲ್ ಹ್ಯಾಪಿ ಫ್ಯಾಮಿಲಿ. ನಿಮ್ಗೆ ಫ್ಯಾಮಿಲಿ ಅಂದರೆ ಇಷ್ಟ, ಕುಟುಂಬ ಅಂದರೆ ಇಷ್ಟ, ಸುತ್ತಮುತ್ತಲು ಅದೊಂದೊಂದು ಇಟ್ಕೊಂಡಿರ್ತೀರಿ, ಅಂದವಾಗಿ ಇಟ್ಕೊಂಡಿರ್ತೀರಿ. ಪುಟ್ಟ ಆಸೆಗಳು, ಪುಟ್ಟ ಕನಸುಗಳು. ನಿಜವಾಗ್ಲೂ ಹೇಳ್ತಾನೆ, ನಿಮ್ಮ ಬ್ಯಾಗಲ್ಲೋ ಇನ್ನೆಲ್ಲೋ ಹೇಳ್ತಾನೆ, ಅಮ್ಮ ಕೊಟ್ಟ ಮೊದಲ ಪೆನ್ನು, ಅಪ್ಪ ಕೊಡಿಸಿದ ಮೊದಲ ಪೆನ್ನು, ಇನ್ನೊಂದು ಮೊದಲ ಮುತ್ತು, ಮೊದಲ ನೆನಪು, ಮೊದಲ ಕಾರ್ಡು. ಖಂಡಿತ ಯಾವುದಾದರೂ ಒಂದು ಆ ಮೊದಲು ಅನ್ನೋದು ಇಲ್ಲಿರುತ್ತೆ. ಯು ಆರ್ ಆಲ್ವೇಸ್ ಸ್ಮೈಲಿ ಪರ್ಸನ್. ಸದಾ ನಗು ಇರುತ್ತೆ. ಅದೊಂದು ಗಾಂಭೀರ್ಯದ ನಗು, ತುಂಟು ನಗು ಇರಲ್ಲ, ಹಸನ್ಮುಖಿ ನಗು ಇರುತ್ತೆ ನಿಮ್ಮ ಮುಖದಲ್ಲಿ. ಏನು ಬಂದ್ರು ಹೌದಾ, ತುಂಬ ನೋವನ್ನು ಸಹಿಸುವ, ಇನ್ನೊಬ್ಬರಿಗೆ ಆಸರೆ ಆಗುವ, ಇನ್ನೊಬ್ಬರಿಗೆ ಧೈರ್ಯ ತುಂಬುವ. ಖಂಡಿತ ಎಷ್ಟು ಜನ ಕಮೆಂಟ್ ಹಾಕ್ತೀರಿ ಅಂತ ಕಾಯ್ತಿರ್ತಾನೆ ನಾನು. ತುಂಬಾ ಆಸೆ ಇವ್ರ ತರ ಬದುಕಬೇಕು, ದ್ವಿತೀಯ ತಿಥಿನಲ್ಲಿ ಇರೋರ್ ತರ. ಅವ್ರ ಹತ್ರ ಪಳಗಿ ನನಗೂ ಆ ನಗು ಬರುತ್ತೆ, ಖುಷಿ ಅನ್ಸುತ್ತೆ. ದೇ ಆಲ್ವೇಸ್ ಸ್ಮೈಲ್, ದೇ ಟೇಕ್ ಇಟ್ ಆಸ್ ಎ ಸ್ಮೈಲ್. ನೋವಿರುತ್ತೆ, ಅವಮಾನ ಇರುತ್ತೆ, ಹೌದಾ ಆಯ್ತು ಸರ್, ಕೊಡಲ್ಲ, ಆಯ್ತು ಸರ್ ಕೊಡ್ತೇನೆ. ತುಂಬಾ ಎಕ್ಸೈಟ್ಮೆಂಟು ಆಗಲ್ಲ. ಪುಟ್ಟ ಆಸೆಗಳಲ್ಲಿ ಬದುಕೋರಲ್ವಾ, ತುಂಬ ದೊಡ್ಡ ಆಸೆಗಳಿಲ್ಲ. ದೊಡ್ಡ ಹೆಸರು ಇರಬೇಕು, ದೊಡ್ಡದಾಗಿ, ಬಟ್ ಬರುತ್ತೆ ಅವರಿಗೆ. ತುಂಬಾ ಜನ ಗೊತ್ತಾ, ದ್ವಿತೀಯ ತಿಥಿಯಲ್ಲಿರೋರಿಗೆ ಆನಂದದ ಜೊತೆ ಅಂದವೂ ಬರುತ್ತದೆ. ಬಿಕಾಸ್ ಎಲ್ಲ ಆನಂದ ಇರುತ್ತೋ ಅಲ್ಲಿ ಅಂದ ಬರುತ್ತೆ ಮಕ್ಕಳು. ಬರೀ ಅಂದದಿಂದಗಡೆ ಹೋದ್ರೆ ಆನಂದ ಸಿಗೋಲ್ಲ, ನೆನಪಿಟ್ಟುಕೊಳ್ಳಿ. ಆ ಸ್ಟೇಟಸ್ ಹಿಂಗಿರ್ಬೇಕಂಗೆ. ಖಂಡಿತ ಅವನು ಯಾವಾಗ್ಲೂ ಟೆನ್ಷನ್ ಅಲ್ಲಿ ಇರ್ತಾನೆ. ಯಾರು ತನ್ನೊಳಗಡೆ ಆನಂದವನ್ನ ರಮಿಸುತ್ತಾನೋ ಕೃಷ್ಣದ ರೀತಿ, ಅವನ್ ಸದಾ ತೃಪ್ತನಾಗಿರ್ತಾನೆ. ಸದಾ ತೃಪ್ತಿ. ಸಂಜೆ ಹೆಂಡತಿ ಮಕ್ಕಳ ಜೊತೆ ಒಂದು ಪುಟದಾಗ ಕುಳಿತು ಒಂದು ಪಾನಿಪುರಿ ಚಾಟ್ಸು. ನಾನು ನಿಮ್ಮ ಹತ್ರ ಮುಚ್ಚಿಡೋದೇನು ಇಲ್ಲ. ಯಾವುದೋ ಒಂದು ಬ್ಯಾಂಕಿನ ಒಂದು ಕೆಲಸ ಕಾರ್ಯ ಇತ್ತು, ಹೋಗ್ಬೇಕಾಗಿತ್ತು. ಏನೇನೋ ಡಾಕ್ಯುಮೆಂಟ್ ಸೈನು, ಇನ್ನೊಂದು ನಾಮಿನಿ, ಅದು ಇದು ಅಂತ. ಧರ್ಮದೇವತೆ ಧರ್ಮಪತ್ನಿ ಜೊತೆ ಹಿಂಗೆ ಹೋದ್ರೆ ಆ ಒಂದು ಗಲ್ಲಿ ಮೇಲೆ ಹಿಂಗೆ ಕಾರ್ ಡ್ರೈವ್ ಹೋಗ್ತಾ, ನಿಮ್ಗೆ ನೆನಪಿದೆಯಾ ಇಲ್ಲಿ ಪಾನಿಪುರಿ ತಿಂದಿದ್ದು ಅಂತ. ಪಾನಿಪುರಿಯ ನಿಮ್ಗೆ ನೆನಪಿದೆಯಾ ಎಷ್ಟು ದಿನ ಆಯ್ತು ನಾವು ತಿಂದು ಅಂತ. ಹೌದಾ, ಒಂದು 10 ವರ್ಷ ಮೇಲೆ ಆಗಿದೆ. ಡೇಟು ಸಮೇತ ಹೇಳ್ತಿದ್ದಾರೆ. ಶಿವ ಜೊತೆಯಲ್ಲಿ ಕುಳಿತು ಒಂದು ಪಾನಿಪುರಿ ತಿಂದು ಒಂದು 10-12 ವರ್ಷ. ದೈವವೇ, ಇಂಥ ಮೋಸದ ಬದುಕ ನಾನು. ಈ ಆನಂದದ ಹಿಂದ್ಗಡೆ ಹೋಗ್ಬಿಟ್ಟು ಅಂದನ್ ಕೆಡ್ಸ್ಕೊಬಿಟ್ಟಿದ್ದಾರೆ. ಹೇಳಿಲ್ಲ ಅಷ್ಟೇ ಒಳಗಡೆ. ಹಾಗೆ ಏನೋ ರಾಮ,
ಏನು ರಾಮ, ನಿಜವೇ. ನೀವಂಥ ವ್ಯಕ್ತಿಗಳು ದ್ವಿತೀಯ ತಿಥಿ ಇದೆಯಲ್ಲ, ನಿಮ್ಗೆ ಆ ಪುಟ್ಟ ಆಸೆಗಳು, ಪುಟ್ಟದಾದಂಥ ಕನಸುಗಳು, ಪುಟ್ಟ ಆಸೆಗಳು, ನಾಟ್ ದ್ಯಾಟ್ ಪುಟ್ಟ ಮನೆ ಆಯ್ತಾ, ಒಂದು ಪುಟ್ಟ ಗಾಡಿ, ಒಂದು ಪುಟ್ಟ ಪ್ರವಾಸ, ಪುಟ್ಟ ತೀರ್ಥಕ್ಷೇತ್ರ, ಪುಟ್ಟ ಭಾವಗಳೊಂದಿಗೆ ಬದುಕು ಕಟ್ಟತಕ್ಕಂಥ ಒಂದು ಅದ್ಭುತವಾದಂಥ ತಿಥಿಯಲ್ಲಿ ಹುಟ್ಟಿದ್ದೀವಿ, ದ್ವಿತೀಯದಲ್ಲಿ ಹುಟ್ಟಿದವರು, ಶುಭ್ರ ಮನಸ್ಸಿನವರು. ಅಷ್ಟೇ ನಿಮ್ಮ ಒಳಗಡೆ ಒಂದು ಉಲ್ಕಾಪಾತ ಇರುತ್ತೆ, ಸಾಮಾನ್ಯವಾಗಿ ಯಾರಿಗೂ ಗೊತ್ತಿಲ್ಲ. ಅವಮಾನ ಸಹಿಸ್ದಾಗೆ ಇರುತ್ತೆ, ಎಲ್ರಿಗೂ ಅವಮಾನ ಸಹಿಸ್ಕೊಳಕ್ ಬರಲ್ಲ. ಹೀಗೆ ಎಕ್ಸ್ಪ್ಲೋಡ್ ಆಗ್ಬಿಡ್ತಾರೆ, ಬ್ಲಾಸ್ಟ್ ಆಗ್ಬಿಡ್ತಾರೆ, ಸಿಡಿದು ಬಿಡ್ತಾರೆ. ಎಷ್ಟು ಅಂತ ಸಹಿಸ್ಕೋತಾರೆ. ಬಟ್ ದ್ವಿತೀಯ ತಿಥಿಯಲ್ಲಿ ಹುಟ್ಟಿದವರು ಸಹಿಸ್ಕೋತಾರೆ. ಹಾಗಂತ ಅವರು ಸಹಿಸ್ಕೊಳ್ಳೋದಿಲ್ಲ, ಬ್ಲಾಸ್ಟ್ ಆಗ್ತಾರೆ, ಖಂಡಿತ ಆಗ್ತಾರೆ, ಬಟ್ ಬೇರೆ ರೂಪದಲ್ಲಿ, ಸಾಧಕರ ರೂಪದಲ್ಲಿ. ದ್ವಿತೀಯ ತಿಥಿನಲ್ಲಿ ಹುಟ್ಟಿದವರು ಅವಮಾನಿಸ್ದಲ್ವಾ ನಿನ್ನ ಮುಂದುಗಡೆ. ಹೌದು, ಕಾರಿಲ್ಲ ಅಂದ್ರೆ ಏನು, 50 ಲಕ್ಷದ ಕಾರಿಲ್ಲ ಅಂದ್ರೆ ಏನು, 5 ಲಕ್ಷದ ಕಾರ್ ಆದರೂ ಅದರಲ್ಲಿ ಓಡಾಡುತ್ತೇನೆ ಅನ್ನೋದೊಂದು ಡಿಸೈಡ್ ಮಾಡೋದು ಅಂದ್ರೆ ಖಂಡಿತ. ಅದಕ್ಕೆ ಅಂದನೂ ಅವ್ರ ಜೊತೆಲಿ ಬರುತ್ತೆ, ಅಂದದ ಜೊತೆ ಆನಂದದ ಜೊತೆ ಅಂದ ಬರುತ್ತೆ. ಇವ್ರು ಅಂದ್ಕೊಳ್ಳೋದು 5 ಲಕ್ಷ, ಅದು 50 ಲಕ್ಷದೇನು 5 ಕೋಟಿದು ಬಂದ್ಬಿಡುತ್ತೆ. ಯಾಕಂದ್ರೆ ಒಂಥರ ಆಮೆಯ ವೇಗವೇ ನೋಡೋಕೆ ಇವರು. ಬಟ್ ಅದು ಕಟ್ಟೋ ಕೋಟೆ ಇರುತ್ತಲ್ವಾ, ಅದೊಂದು ಅದ್ಭುತ. ಶಾಂತ ಮನಸ್ಕರು. ಯಾರಾದ್ರೂ ಒಂದು ಸಂಸ್ಥೆ ಕಟ್ಟಬೇಕು, ಒಂದೊಳ್ಳೆ ಕುಟುಂಬ ಇದೆ, ನಮ್ಮ ಕುಟುಂಬಕ್ಕೆ ಒಂದೊಳ್ಳೆ ಸೊಸೆ, ಒಳ್ಳೆ ಅಳಿಯ, ಮಗನಂತ ಅಳಿಯ, ಅಳಿಯನಂತ ಮಗ ಅಲ್ಲ, ಮಗನಂತ ಅಳಿಯ. ಹಾಗೆಯೇ ಮಗಳಂತ ಸೊಸೆ, ಬಂಧು, ಆತ್ಮ ಬಂಧು, ಗೆಳೆಯ, ಮಿತ್ರ, ಮಾತಿಗೆ ನಿಲ್ತಾನೆ, ಸದಾ ನಿಲ್ತಾನೆ ಅನ್ನತಕ್ಕಂಥ ಭಾವಾರ್ಥದ ವ್ಯಕ್ತಿ ಸಿಗಬೇಕು ಅನ್ನೋದಾದ್ರೆ ದ್ವಿತೀಯ ತಿಥಿ ಹುಟ್ಟಿದಾರಾ ನೋಡಿ. ದ್ವಿತೀಯ ತಿಥಿಯಲ್ಲಿ ಹುಟ್ಟಿದವರಲ್ಲಂಥದ್ದೊಂದು ಶಕ್ತಿ ಇರುತ್ತದೆ. ಹಂಬಲ್ ಪೀಪಲ್, ಇರುವುದನ್ನ ಹಂಚಿ ತಿನ್ನತಕ್ಕಂಥದ್ದು. ನಾನು ತಿಂದಿದ್ದೇನೆ, ತಿನ್ನಿ. ಫಸ್ಟ್ ಎದುರುಗಡೆಯವರನ್ನ ತೃಪ್ತಿ ಮಾಡಿಸುವಂತ ದ ಬೆಸ್ಟ್ ಕಸ್ಟಮರ್ ಸರ್ವಿಸ್ ಪೀಪಲ್. ನಿಮ್ಮ ಸಂಸ್ಥೆ ಒಂದು ನಡೆಸ್ತಿದ್ದೀರಿ, ಬೆಸ್ಟ್ ಕಸ್ಟಮರ್ ಸರ್ವಿಸ್ ನಡೆಸಬೇಕು. ಅಮ್ಮನಾಗಬೇಕು, ಅಕ್ಕನಾಗಬೇಕು, ಒಳ್ಳೆ ಧರ್ಮಪತ್ನಿ ಆಗಬೇಕು, ಒಳ್ಳೆ ಗಂಡ ಆಗಬೇಕು, ಒಳ್ಳೆ ಮಗ ಆಗಿರ್ಬೇಕು, ಒಳ್ಳೆ ಅಪ್ಪ ಆಗಿರ್ಬೇಕು. ಅಮ್ಮನಂತ ಹೃದಯ ಅಪ್ಪನಿಗಿರ್ಬೇಕು ಅಂದ್ರೆ ದ್ವಿತೀಯದಲ್ಲಿ ಹುಟ್ಟಿದ್ರೆ ಅಮ್ಮನಂತ ಹೃದಯ. ಅಣ್ಣ ಅಪ್ಪನಂತ ಪ್ರೀತಿ ದ್ವಿತೀಯ ತಿಥಿ. ತಮ್ಮ ಮಗನಂತೆ ಬಂದು ನಿಂತ್ಕೋತಾನೆ ದ್ವಿತೀಯ ತಿಥಿ. ಸ್ನೇಹಿತನಂತ ಮುಗ್ಧ ಗೆಳೆಯ. ನೀವೇನ್ ಮಾಡಿದ್ರು ಅವನು ನನ್ನ ಗೆಳೆಯ, ಇಷ್ಟೇ ಅವನು ಹೇಳೋದು. ಬೇರೆ ಅದಕ್ಕೆ ಮೀರಿ ಆಲೋಚನೆ ಮಾಡೋದಿಲ್ಲ ದ್ವಿತೀಯ ತಿಥಿ. ಅದಕ್ಕೆ ಮೀರಿ ಕೆಟ್ಟದ್ದನ್ನ, ಎಲ್ರಿಗೂ ಬರುತ್ತೆ ಮಕ್ಕಳೇ, ಕೆಟ್ಟದಿಲ್ಲದಿಲ್ಲ ಪ್ರಪಂಚದಲ್ಲಿ ಬರುತ್ತೆ. ಬಟ್ ಅದಕ್ಕೊಂದು ಹಂತ ಇರುತ್ತೆ, ಆ ಹಂತನ ದಾಟಲ್ಲ ದ್ವಿತೀಯ ತಿಥಿ. ಇರ್ಲಿ ಬಿಡು, ನನ್ನ ಗೆಳೆಯ ತಾನೆ, ನನ್ನ ಹೆಂಡತಿ ತಾನೆ, ನನ್ನ ಗಂಡ ತಾನೆ, ಒಂದು ರೀತಿ ಮಾತೃ ಹೃದಯ ತರ ತುಂಬಿಸ್ಕೊಬಿಡ್ತಾರೆ. ಚೌಕಿ ಬಿಡು, ಅದನ್ನ ಬಿಟ್ಟು ಮಾತಾಡೋ. ನಾವು ನೊಂದಾಗ, ಬೆಂದಾಗ ಏನೇನೋ ಮಾತಾಡ್ಬಿಡ್ತಾರೆ. ಕಳ್ಕೊಂಡಾಗ ದೂರ ಹೇಳೋದು ಜಾಸ್ತಿ, ದುಮ್ಮಾನ ಹೇಳೋದು ಜಾಸ್ತಿ, ದುಃಖ ತೋರ್ಸ್ಕೊಳ್ಳೋದು ಜಾಸ್ತಿ. ಐಸ್ ತರ ಇರ್ತಾರೆ ಅವರು. ಇವ್ರ ಪಕ್ಕದಲ್ಲಿ ಕುಳಿತುಕೊಂಡ್ರೆ ಐಸೆ ಅಮ್ಮನೇ. ನಿಮಗೆ ಅಮ್ಮನ ಪ್ರೀತಿ ಸಿಗಬೇಕು ಅಂದ್ರೆ ದ್ವಿತೀಯ ತಿಥಿಯಲ್ಲಿ ಹುಟ್ಟಿದವ್ರ ಜೊತೆಲಿ ಇದ್ದು ನೋಡಿ, ಅಮ್ಮನಂತೆ ಪ್ರೀತಿಸ್ತಾರೆ. ಯು ಆರ್ ಬ್ಲೆಸ್ಡ್. ಗುರುವಿನಂತೆ ನಿಮಗೆ ದಾರಿ ತೋರಿಸ್ತಾರೆ. ದ್ವಿತೀಯ ತಿಥಿಯಲ್ಲಿ ಹುಟ್ಟಿದವರು ಗುರುವೇ ಇವರು. ನಿಮ್ಮನ್ನು ತಿದ್ದಿರೋದು ಗೊತ್ತೇ ಆಗೋಲ್ಲ. ಅಷ್ಟು ಮುದ್ದಾಗಿ ಮೆತ್ತಗೆ ಮಾತನಾಡಿ ಆ ಒಂದು ಭಾವದಲ್ಲೇ ಹೇಳ್ಕೊಂಡು ಬರತಕ್ಕಂಥ ಒಂದು ಪೂರ್ಣ ಪ್ರಭಾವ ದ್ವಿತೀಯ ತಿಥಿಯಲ್ಲಿ ಹುಟ್ಟಿದವರು. ಹೊಡೆಯೋದು ಗೊತ್ತಾಗಲ್ಲ, ಬಡಿಯೋದು ಗೊತ್ತಾಗಲ್ಲ. ಬೆನ್ನಿಗಂತೂ ಚೂರಿ ಹಾಕಿ ದ್ವಿತೀಯ ತಿಥಿಯಲ್ಲಿ ಹುಟ್ಟಿದವರು ಬದುಕೋಲ್ಲ. ನಾನು ನೋಡಿದಾಗ ಲಕ್ಷಾಂತರ ಜಾತಕಗಳನ್ನು ನೋಡಿದನಲ್ವಾ, ದ್ವಿತೀಯ ತಿಥಿಯಲ್ಲಿ ಹುಟ್ಟಿದವರು ಬೆನ್ನಿಗೆ ಚೂರಿ ಹಾಕಿ ಬದುಕುವುದಿಲ್ಲ, ಇನ್ನೊಬ್ಬರು ಬದುಕು ಕಸ್ತು ಬದುಕೋಲ್ಲ. ನಿಜ ಹೇಳ್ತಾರೆ ಮಕ್ಕಳು. ಆಗ್ಲಿಲ್ವಾ, ನೋವು ಸಹಿಸ್ಕೊಂಡಿದ್ದು ಬಿಡ್ತಾರೆ. ಇರ್ಲಿ ಬಿಡೋ ರಾಮ, ನೀನು ಕೊಟ್ಟಷ್ಟು ನನಗೆ ಸಿಕ್ಕಷ್ಟು ಅನ್ನುವಂಥ ಭಾವ. ಹೌದು ಅಲ್ವೋ? ಎಷ್ಟು ಜನ ದ್ವಿತೀಯ ತಿಥಿಯಲ್ಲಿ ಹುಟ್ಟಿದವರು ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡ್ತೀರಿ, ನಾನು ಕಾಯ್ತಿರ್ತೇನೆ.
ಈ ಸಂಚಿಕೆಗಳು ನಿಮ್ಗೆ ಇಷ್ಟ ಆಗಿದೆ, ನಿಮ್ಮ ಸ್ನೇಹಿತರಿಗೂ, ಆತ್ಮೀಯರಿಗೂ, ಮಿತ್ರರಿಗೂ, ಬಂಧುಗಳಿಗೂ ಶೇರ್ ಮಾಡ್ತೀರಿ ಅಂತ ಕಾಯ್ತಿರ್ತೇನೆ. ಮಾತೃ ದೇವೋ ಭವ.